ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಜಿಂಕೆಗಳ ಜೀವನ ಶೈಲಿ ಬಗ್ಗೆ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಜಿಂಕೆಗಳ ಜೀವನ ಶೈಲಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇವತ್ತು ಈ ವಿಡಿಯೋದಲ್ಲಿ ಜಿಂಕೆಗಳ ಕೊಂಬು ಉದುರಿಕೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಡವೆ ಜಿಂಕೆ ಮತ್ತು ಚುಕ್ಕೆ ಜಿಂಕೆಗಳಿಗೆ ಕೊಂಬುಗಳು ಶಾಶ್ವತವಾಗಿ ಇರೋದಿಲ್ಲ. ಕೊಂಬುಗಳು ಬೀಳ್ತಾ ಇರ್ತವೆ ಮತ್ತು ಹೊಸ ಕೊಂಬುಗಳು ಹುಡ್ತಾ ಬರ್ತವೆ. ಅದು ಹೇಗೆ ಉದುರುತ್ತೆ ಅಂತ ಹೇಳಿದ್ರೆ, ಜಿಂಕೆಗಳ ಕಾದಾಟದಲ್ಲಾಗಿರ್ಬೋದು, ಹಾಗೆ ಮರದ ತೊಗಟೆಗಳಿಗೆ ಜಿಂಕೆಗಳು ತನ್ನ ಕೊಂಬುಗಳನ್ನು ಉಜ್ಜುವಾಗ ಕೊಂಬುಗಳು ಉದುರುತ್ತವೆ. ಮೊದಲನೇದಾಗಿ ನೀವು ತಿಳ್ಕೋಬೇಕಾಗಿರೋದು, ಗಂಡು ಜಿಂಕೆಗಳಿಗೆ ಮಾತ್ರ ಕೊಂಬು ಬರೋದು, ಹೆಣ್ಣು ಜಿಂಕೆಗಳಿಗೆ ಕೊಂಬು ಬರುವುದಿಲ್ಲ. ಜಿಂಕೆಗಳ ಕೊಂಬುಗಳು ಎಷ್ಟು ವರ್ಷಕ್ಕೊಮ್ಮೆ ಉದುರುತ್ತವಪ್ಪ ಅಂತ ಹೇಳಿದ್ರೆ, ಅದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಕೊಂಬುಗಳು ಉದುರುತ್ತವೆ. ಜಿಂಕೆಯ ಜೀವನ ಶೈಲಿಯ ಬಗ್ಗೆ ಇನ್ನೂ ತುಂಬ ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ.